ಶಿವನ ಅವತಾರ ಸದಾಶಿವ ಮುತ್ತಾರ ಚಂದ್ರಗಿರಿ ದೇವಿ ಮಠವೇ ಮುಕ್ತಿಯ ಮಂದಿರ ವಿವೇಕ ಇಲ್ಲದಿದ್ದರೆ ಹಣವಿದ್ದರೇನು, ಗುಣವಿಲ್ಲದಿದ್ದರೆ ಪ್ರಾಣ ಇದ್ದರೇನು, ತ್ರಾಣವಿಲ್ಲದಿದ್ದರೆ ಏನಿದ್ದರೇನಂತೆ ಮಾನವೀಯತೆ ಇಲ್ಲದಿದ್ದರೆ ಈ ಜಗದಲ್ಲಿ ಮಾನವೀಯತೆಯೇ ಶ್ರೇಷ್ಠ. ಏನಾದರೂ ಆಗು ಮೊದಲು ಮಾನವನಾಗು ಎನ್ನುವ ವಾಣಿಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಣಂಸಾಗರ್ ಗ್ರಾಮದ ಆರಾಧ್ಯ ದೈವರಾದಂತಹ ಶ್ರೀ ಮಾರುತೇಶ್ವರ ಜಾತ್ರಾ ಹಾಗೂ ಲಕ್ಷ ದೀಪೋತ್ಸವದ ನಿಮಿತ್ತವಾಗಿ ಶ್ರೀ ಬಸವೇಶ್ವರ ತರುಣ ನಾಟ್ಯ ಸಂಘ ಹಣಂಸಾಗರ್ ಇವರು ಅರ್ಪಿಸುವ 5ನೇ ಕಲಾಕುಸುಮ ಮದನ್ ಕುಮಾರ್ ಕಣವಿ ವಿರಚಿತ ಕಂಗೆಟ್ಟ ಹುಲಿ ಅರ್ಥಾತ್ ಸಹೋದರರ ಸವಾಲ್ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಹಮ್ಮಿಕೊಂಡಿದ್ದು, ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ಆರಂಭಿಸೋಣ. ನಮ್ಮ ನಾಡು ತನ್ನದೇ ಆದಂತಹ ಅದ್ಭುತ ಪರಂಪರೆಯನ್ನು ಹೊಂದಿದೆ. ಈ ನಾಡಿನಲ್ಲಿ ಎಲ್ಲ ಶುಭಗಳಿಗೆ ಮೊದಲು ದೇವರಲ್ಲಿ ಪ್ರಾರ್ಥಿಸುವುದು ಒಂದು ಪ್ರತೀತಿ. ಅದರಂತೆ ಈ ಶುಭ ಗಳಿಗೆಯಲ್ಲಿ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭಿಸೋಣ. ಈ ಪ್ರಾರ್ಥನಾ ಗೀತೆಯನ್ನು ಸಂಗೀತ ಬಳಗದವರು ನೆರವೇರಿಸಿಕೊಡಬೇಕೆಂದು ವಿನಂತಿ. ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಬಂದ ಗುರುವರ ಹೆಜ್ಜೆ
ಹಗುತ ಬಂದ ಗುರುವರ ಬಂದ ಗುರುವರ ಪುಟ್ಟ ಪುಟ್ಟ ಹೆಜ್ಜೆ ಹಗುತ ಬಂದ ಗುರುವರ ಬಂದ ಗುರುವರ ಗಂಧರ್ವ ಗುರುಪುತ್ರ ರಾಜಪ್ರಭುವರ ಗಂಧರ್ವ ಗುರುಪುತ್ರ ರಾಜಪ್ರಭುವರ ಗಂಧರ್ವ ಗುರುಪುತ್ರ ರಾಜಪ್ರಭುವರ ಪುಟ್ಟ ಪುಟ್ಟ ಹೆಜ್ಜೆ ಹಗುತ ಬಂದ ಗುರುವರ ಬಂದ ಗುರುವರ ಪುಟ್ಟ ಪುಟ್ಟ ಹೆಜ್ಜೆ ಹಗುತ ಬಂದ ಗುರುವರ ಬಂದ ಗುರುವರ ಪಂಚಾಕ್ಷರಿಯ ಕರುಣೆಯಿಂದ ಗುರು ಪರಂಪರೆಯ ಬೆಳಗಲಿಂದ ಶ್ರೀ ಪಂಚಾಕ್ಷರಿಯ ಕರುಣೆಯಿಂದ ಗುರು ಪರಂಪರೆಯ ಬೆಳಗಲಿಂದ ರೌಡಯ್ಯ ಸಿದ್ಧರ ಗರ್ಭದಿಂದ ವಾದಿಸಿದೆಯ ನಾಡಿಗೆ ಪುಟ್ಟ ಹೆಜ್ಜೆ ಹಗುತ ಬಂದ ಗುರುವರ ಬಂದ ಗುರುವರ ಪ್ರಾರ್ಥನಾ ಗೀತೆಯನ್ನು ಹಾಡಿದಂತಹ ಸಂಗೀತ ಬಳಗದವರಿಗೆ ಧನ್ಯವಾದಗಳು. ಅತಿಥಿ ದೇವೋಭವ ಎಂಬ ಮಾತಿನಂತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಶ್ರೀಗಳನ್ನು ಹಾಗೂ ಅತಿಥಿ ಮಹನೀಯರನ್ನು ಮಾಲಾರ್ಪಣೆಯ ಮೂಲಕ ಸ್ವಾಗತಿಸಲು ಬರುತ್ತಾರೆ ಸಿದ್ದರಾಮೇಶ್ವರ ಯರಗಟ್ಟಿ. ಜನನೀಂ ಶಾರದಾಂ ದೇವಿ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೈತ್ರೇ ಶತ್ವ ಪ್ರಣಮಾಮಿ ಮೊಹರಂ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಶ್ರೀಗಳನ್ನು ಹಾಗೂ ಅತಿಥಿ ಮಹನೀಯರನ್ನು ಸ್ವಾಗತಿಸುವ ಒಂದು ಕಾರ್ಯಕ್ರಮ ನನ್ನದಾಗಿದ್ದು, ಸಂಗೀತದ ನಾದ, ನೃತ್ಯದ ಲಾಸ್ಯ, ಸಾಹಿತ್ಯದ ಮಾಧುರ್ಯ, ಜ್ಞಾನದ ವಿಕಾಸ ಇವೆಲ್ಲವುಗಳ ಸಮ್ಮೇಳನವೇ ಈ ಕಾರ್ಯಕ್ರಮದ ವಿಶೇಷ. ನಿಮ್ಮೆಲ್ಲರ ಸಹಕಾರವೇ ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಎಂಬ ವಾಣಿಯಂತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿಗಳನ್ನು ಪ್ರೀತಿಯಿಂದ ಸ್ವಾಗತಿಸುವ ಹೊಣೆ ನನ್ನದಾಗಿರುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಷಟಸ್ಥಳ ಬ್ರಹ್ಮ ರೇಣುಕ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಗುರು ಡವಳೇಶ್ವರ ಮಠ ಹರ್ಲಾಪುರ ಶ್ರೀಗಳಿಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಶ್ರೀಗಳನ್ನು ಮಂಜುನಾಥ್ ಹುಬ್ಬಳ್ಳಿ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀವಿ. ಚೆಲ್ಲಿದರು ಮಲ್ಲಿಗೆಯ ಮನಸ್ಸು ಧನ್ಯವಾದಗಳು. ಇನ್ನೋರ್ವ ಸಾನ್ನಿಧ್ಯ ಶ್ರೀಗಳಾಗಿ ಆಗಮಿಸಿದಂಥ ಶ್ರೀ ಪರಮ ಪೂಜ್ಯ ಚನ್ನಪ್ಪಜ್ಜನವರು ದೊಡ್ಡಿಟಲ್ ಮಂದಿರ್ ಆನಂದಸಾಗರ್ ಶ್ರೀಗಳನ್ನು ಶಿವಾನಂದ ಯರಗಟ್ಟಿ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಶ್ರೀಗಳನ್ನು ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀವಿ. ಅಂದಾದ ಚಂದಾದ ಅದರಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಮನಸ್ಸು ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ರಿಬ್ಬನ್ ಕತ್ತಿಸುವ ಮುಖಾಂತರ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಪ್ರಶಾಂತನ ಯಾದವಾಡ್ ಅವರು ಆಂಧವೇ ಇದ್ದಾರೆ, ಅವ್ರನ್ನು ಸ್ವಾಗತ ಮಾಡೋಣ. ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಉದ್ಘಾಟಕರಾಗಿ ಆಗಮಿಸಿದಂಥ ಮಾರುತನ ತುಪ್ಪಲ್ ಇವರಿಗೆ ಭೀಮ್ಸಿ ಬುಗುಡಿಗೆ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಈ ಅತಿಥಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ಯಲ್ಲವ್ವ ನಿಂಗಪ್ಪ ಗೋಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರನ್ನ ವಿಶ್ವಚೇತನ ಶಾಲೆಯ ವಿದ್ಯಾರ್ಥಿನಿ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಈ ಅತಿಥಿಗಳನ್ನು ಸ್ವಾಗತಿಸಬೇಕೆಂದು ಸಂಗಾನ ಶರಣರ ಸಂಗಾನ ಶರಣರ ಮಾತನಾಡು
ಇನ್ನೋರ್ವ ಅತಿಥಿಗಳಾಗಿ ಹಾಗೂ ಜ್ಯೋತಿ ಬೆಳಗಿಸುವವರಾಗಿ ಆಗಮಿಸಿದಂಥ ಶಂಕರಗೌಡನ ಪಾಟೀಲ್ ಇವರಿಗೆ ಮಾರುತಿ ಯಲ್ಲಪ್ಪ ಹುಬ್ಬಳ್ಳಿಯವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅತಿಥಿಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ಇವರೆಲ್ಲವರ ಕೆಟ್ಟವರು ಶಿವನಾಮ ಕಲಿಸಿಕೊಟ್ಟವರು ಇವರೆಲ್ಲವರ ಕೆಟ್ಟವರು ಶಿವನಾಮ ಕಲಿಸಿಕೊಟ್ಟವರು ಪಲ್ಲವವನ್ನು ತಿಳಿಸಿಕೊಟ್ಟವರು ನಿನ್ನ ನಾಳೆಗ ಇಟ್ಟವರು. ಧನ್ಯವಾದಗಳು. ಇನ್ನೋರ್ವ ಜ್ಯೋತಿ ಬೆಳಗಿಸುವವರಾಗಿ ಆಗಮಿಸಿದಂಥ ವಿಠಲ್ನ ಕೊಪ್ಪದವರಿಗೆ ಮಾರುತಿ ಹುಬ್ಬಳ್ಳಿಯವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಶ್ರೀಗಳನ್ನ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೇವೆ. ಬಾಯಿ ತುಂಬ ತೆಗಲು ನಿಂತವರು, ಜೀವನದಲ್ಲಿ ಬಾಳುಪಟ್ಟವರು. ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಾಗಿ ಹಾಗೂ ಜ್ಯೋತಿ ಬೆಳಗಿಸುವವರಾಗಿ ಆಗಮಿಸಿದಂಥ ಶ್ರೀ ಬಿ ಹುಬ್ಬಳ್ಳಿಯವರನ್ನ ಶಂಕರ್ ನಿಜಗುಲಿ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಬಸವರಾಜ್ ಬುಗುಡಿ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂಥ ಯಲ್ಲಪ್ಪನ ಮುಗಜೋಳ ಅವರಿಗೆ ವೆಂಕಟೇಶ್ ಡ್ಯೂಟಿಗೆ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಈ ಅತಿಥಿಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. La 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 la. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಇನ್ನೋರ್ವ ಅತಿಥಿಗಳಾಗಿ ಆಗಂತ ಮಾರುತ್ಮೋ ಅಗೇದವರಿಗೆ ಮತ್ತು ಹಡಪದವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ಕರುಣಾಡ ತಾಯಿ ಸದಾ ಚಿನ್ಮಯಿ, ಕರುಣಾಡ ತಾಯಿ ಸದಾ ಚಿನ್ಮಯಿ, ವೈಕುಂಠಪುರಿ ನಮ್ಮದೇ ಆಲಯ, ದೇವಾಲಯ ದೇವಾಲಯ. ಕರುಣಾಡ ತಾಯಿ ಸದಾ ಚಿನ್ಮಯಿ, ಕರುಣಾಡ ತಾಯಿ ಸದಾ ಚಿನ್ಮಯಿ. ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂಥ ಈರಪ್ಪನ ಮೇಟಿ ಅವರಿಗೆ ಅಜಿತ್ ಬಡಿಗೇರ್ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅತಿಥಿಗಳನ್ನ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ವೀರ ಧೀರ ದಾಳಿದ ಆತ್ಮನಿಮ್ಮದು, ಶಾಂತಿ ಮಂತ್ರ ಪಾಡಿದ ವೀರನಿಮ್ಮದು, ವರಸಾದ ಸಂಗಣ ನಿರಿನಿಮ್ಮದು, ಮಹಾಶಿಲ್ಪಕಾರಣ ಕಲಿನಿಮ್ಮದು, ಸಂಗೀತ ಸಾಹಿತ್ಯ ಕಲೆ ನಮ್ಮದು. ಕರುಣಾಡ ತಾಯಿ ಸದಾ ಚಿನ್ಮಯಿ, ಕರುಣಾಡ ತಾಯಿ ಸದಾ. ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂಥ ವಿಠಲ್ನ ಬುಗುಡಿಗೆ ಅವರಿಗೆ ಮಂಜುನಾಥ್ ಘಾಟಿ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅತಿಥಿಗಳನ್ನ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಿದ್ದೇನೆ. ಜೇನಿನ ಹೊಳೆ ಹಾಲಿನ ಮಳೆ ಸುರಿಯೋ ಕನ್ನಡ ಸಂಗಡಿಯೋ ವಾದಿಯೀಗುವ ಸ್ವರವ. ಧನ್ಯವಾದ. ಕಾರ್ಯಕ್ರಮದ ಉದ್ಘಾಟಕರಾಗಿ ಸದ್ಯದಲ್ಲಿ ಆಗಮಿಸಿರ್ತಕ್ಕಂಥ ಶ್ರೀ ಪ್ರಶಾಂತನ ಯದವಾಡ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಅತಿಥಿಗಳಿಗೆ ಮಲ್ಲಪ್ಪ ವಾಕ್ರ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅತಿಥಿಗಳನ್ನು ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀವಿ. ವಾಣಿಯ ಬೀರುವ ಸ್ವರಮಾಧುರ್ಯವ ಸುಮಧುರ ಸುಂದರ ನುಡಿಯೋ, ಜೇನಿನ ಹೊಳೆ ಹಾಲಿನ ಮಳೆ ಸುರಿಯೋ ಕನ್ನಡ ಸವಿನುಡಿಯೋ. ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಿಗೆ ಆಗಮಿಸಿದಂಥ ಕೃಷ್ಣಣ್ಣ ಗುದ್ಗೊಪ್ಪ ಅವರಿಗೆ ದ್ಯಾಮ್ಸಿ ಗೋಡೆ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀವಿ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ಕಣ್ಣನೆ ಗಾಳಿಯ
ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಹನುಮಂತನ ಉಳ್ಳಾಗಡ್ಡಿ ಅವರಿಗೆ ಸಂತೋಷ್ ಹುಬ್ಬಳ್ಳಿ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ಒಲವೇ ಜೀವನ ಪಾಚಾರ, ಒಲವೇ ಮರೆಯದ ಮಮಕಾರ. ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳು ಹಾಗೂ ಊರಿನ ಹಿರಿಯರು ಆದಂತ ನಿಂಗಪ್ಪಜ್ಜ ಮೈಲಾರಿ ಅವರಿಗೆ ಅರ್ಜುನ್ ಮೈಲಾರಿ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ಧುಮ್ಮಿಕ್ಕಿ ಹರಿಯುವ ಜಲಧಾರೆಯಲ್ಲೂ ತುಂಬಿಯ ಹಾಡಿನ ಜೈಕಾರದಲ್ಲೂ. ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಉತ್ತಪ್ಪನ ತ್ಯಾಪಿ ಅವರಿಗೆ ಪ್ರವೀಣ್ ಹೋಗಿ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅತಿಥಿಗಳನ್ನ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳು ಆದಂತ ಬಸಪ್ಪ ಯರಗಟ್ಟಿ ಅವರಿಗೆ ದ್ಯಾಮಣ್ಣ ಗೋಡಿ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅತಿಥಿಗಳನ್ನ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀವಿ. ಕಲ್ಲಾದರೆ ನಾನು ಬೇರೂರಿನ ಗುಡಿಗಳಿರುವೆ, ಮಣ್ಣಾದರೆ ನಾನು. ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಭೀಮಪ್ಪ ಮೇಟಿ ಅವರಿಗೆ ದೇವು ಕಡಿಗೇರಿ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀವಿ. ಮರಮಾದರೆ ನಾನು ಚಾಮುಂಡಿಗೆ ನೆರವಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಡುವೆ, ಮುದ್ದು ಮುದ್ದು ಕಂಠ ಕನ್ನಡದ ಕವನಿಗೆ. ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಎಪ್ಪಲ್ ಒಡಕ್ನವರವರಿಗೆ ಮಹೇಶ್ ಹುಬ್ಬಳ್ಳಿ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀವಿ. ಹೂವಾದರೆ ನಾನು ಕಾಂತೆಯ ಪಾದದಲ್ಲಿರುವೆ, ಹುಲ್ಲಾದರೆ ನಾನು. ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಬಿ ಕೆ ಬಶೀದೋನಿ ಅವರಿಗೆ ಮಾಂತೇಶ್ ನಿಜ್ಗುಲಿ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅತಿಥಿಗಳನ್ನ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀವಿ. ಮಳೆಯಾದರೆ ನಾನು ಕರುನಾಡಿಗೆ ಕಿರಣವ ಸುರಿವೆ ಅಂದ. ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಮಾರ್ತನ ಹವಾಲ್ದಾರ್ ಅವರಿಗೆ ಮಂಜುನಾಥ್ ಘಾಟಿ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅತಿಥಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಶಿವಾನಂದ್ ಉಪ್ಪಿನವರಿಗೆ ಪ್ರಶಾಂತ್ ಯರಗಟ್ಟಿ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀವಿ. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಪ್ರಕಾಶ್ ಬಡಿಗೇರಿ ಅವರಿಗೆ ಬಸು ಹುಬ್ಬಳ್ಳಿ ಅವರು ಮಾಲಾರ್ಪಣೆ ಮಾಡೋದ್ರ ಇವರನ್ನ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಶಿವಪುತ್ರ ನಿಜ್ಗುಲಿ ಅವರಿಗೆ ಪ್ರಶಾಂತ್ ಯರಗಟ್ಟಿ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅವ್ರನ್ನ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀವಿ. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಈಶ್ವರ್ ಹಗೇದ್ ಅವರಿಗೆ ಮಲ್ಲಿಕಾರ್ಜುನ ಯರಗಟ್ಟಿ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅತಿಥಿಗಳನ್ನ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಯಲ್ಲಪ್ಪನ ಮೈಲಾರಿ ಅವರಿಗೆ ಬೀರಪ್ಪ ವಂಜೋಳ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅವ್ರನ್ನ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀವಿ. ನಮ್ಮ ಕನ್ನಡ ಶಾಲೆಯ ಮುಖ್ಯೋಪಾಧ್ಯಾಯರು ಆದಂಥ ಭಜಂತ್ರಿ ಸರ್ ಅವರಿಗೆ ಶಂಕರ್ ಕಳೆ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅತಿಥಿಗಳನ್ನ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀವಿ. ಅಡೆತಡೆ ಆಗ್ತಿದ್ದು ಎಲ್ಲ ಮಾಲಕರ ಹೆಸರನ್ನ ಅನೌನ್ಸ್ ಮಾಡಿಬಿಡ್ತೇವೆ. ಈರಣ್ಣ ಘಾಟಿ ಮಾಲಕರು, ಆನಂದ್ ದಿವಟಗಿ ಇವರು ಕೂಡ ಈ ಒಂದು ನಾಟಕದ ಮಾಲಕರು, ಮಾರುತಿ ಹುಬ್ಬಳ್ಳಿ, ಶಿವಾನಂದ್ ಯರಗಟ್ಟಿ, ಫಕೀರಪ್ಪ ತ್ಯಾಪಿ, ಬಸವರಾಜ್ ಮುರ್ತನವರ್, ಮಹೇಶ್ ಹಗೇದ್, ಪುಂಡ್ಲಿ ಕೊಂಡಿಕೋಳ್ ಎಲ್ಲ ಒಂದು ಮಾಲಕರ ಹಾಗೂ ಇನ್ನೋರ್ವ ಮ್ಯಾನೇಜರ್ ಅಂತ ಮಾರುತಿ ಕೊಪ್ಪ, ಗಿರೀಶ್ ದಿವಟಗಿ, ಪುಂಡ್ಲಿಕ್ ಮೂಲಂಗಿ, ಭೀಮಶಿ ಬುಗುಡ್ಗಿ, ರಾಜು ರಾಯನಗೌಡ್, ಹನುಮಂತಗೇದ್ ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ನಮಗೆ ಸಹಾಯ ಸಹಕಾರ ನೀಡಿದ್ದು ಅವರೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಈಗ ಮುಂದಿನ ಕಾರ್ಯಕ್ರಮವನ್ನು ವೆಂಕಟೇಶ್ ಅವರು ನಡೆಸಿಕೊಡ್ತಾರೆ. ಅತಿಥಿ ಮಹೋದಯರನ್ನ ಸ್ವಾಗತಿಸಿದಂತಹ ಸಹೋದರನಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ
ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತಹ ಹಣಂಸಾಗರ್ ಹಾಗೂ ಚುಂಚನೂರು ಗ್ರಾಮಸ್ಥ ಜನತೆಗೂ ಸಹ ಸ್ವಾಗತವನ್ನ ಕೋರುತ್ತಾ ಮುಂದಿನ ಕಾರ್ಯಕ್ರಮ ಉದ್ಘಾಟನೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀ ಪ್ರಶಾಂತಣ್ಣ ಯಾದವಾಡ್ ಬಿಜೆಪಿ ಯುವ ಮುಖಂಡರು ಹಾಗೂ ಶ್ರೀ ಮಾರುತಣ್ಣ ತುಪ್ಪ PKPS ಅಧ್ಯಕ್ಷರು ಇವರು ಶ್ರೀಗಳೊಂದಿಗೆ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡುವುದರ ಮೂಲಕ ಚಾಲನೆಯನ್ನ ನೀಡಬೇಕು. ಚಪ್ಪಾಳೆಯ ಮೂಲಕ ಉದ್ಘಾಟಿಸಿದಂತಹ ಎಲ್ಲ ಅತಿಥಿ ಮಹೋದಯರಿಗೂ ಧನ್ಯವಾದಗಳು. ಮುಂದಿನದಾಗಿ ಜ್ಯೋತಿ ಬೆಳಗಿಸುವರು. ಹಚ್ಚೋಣ ಬನ್ನಿ ಅಜ್ಞಾನದ ಕತ್ತಲೆಗೆ ಅರಿವಿನ ಪ್ರಣತೆ, ದ್ವೇಷದ ಇರುಳಿಗೆ ಪ್ರೀತಿಯ ಹಣತೆ ಎಂಬ ಸಂದೇಶದಿಂದ ಈ ಜ್ಯೋತಿ ಬೆಳಗಿಸುವರ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಶಂಕರಗೌಡ ಪಾಟೀಲ್, ವಿಠಲ್ ಕೊಪ್ಪಲ್, BB ಹುಬ್ಬಳ್ಳಿ, IB ಮೆಟ್ಟಿ, YR ಮುಗಜೋಳ್ ಇವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು. ಬೆಟ್ಟವು ನಿನ್ನದೇ, ಬಯಲು ನಿನ್ನದೇ, ಅಪ್ಪಿನದ ನೀ ಪ್ರೀತಿ. ಜ್ಯೋತಿ ಬೆಳಗಿಸಿದಂತಹ ಎಲ್ಲ ಅತಿಥಿ ಮಹೋದಯರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಇಡಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ BB ಘಾಟಿ, ಮುತ್ತಪ್ಪ ತ್ಯಾಪಿ, BS ಯರಗಟ್ಟಿ, VB ಬುಕ್ಕುಟ್ಗಿ, ಯಲ್ಲಪ್ಪ ಮೈಲಾರಿ ಇವರು ಸಸಿಗೆ ನೀರು ಇಡಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು. ಹಸುರಿನ ಬನಸಿಗೆ ಬಡಿದು ಸೌಂದರ್ಯ ಸರಸದಿ ತಲೆಗೆಗಿದು. ಆಹಾ, ಓಹೋ, ಆಹಾ, ಹರಿಯುವ ನದಿಯಲ್ಲಿ ಕಾದಿ, ಭುವನದಲ್ಲಿ ನೀರು ಕೊಡುವಾಡಿ, ಚಲುವಿನ ಮಳೆಯಾಗಿಸಿದಳು, ಈ ಹಿಮದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಪುಣ್ಯವು, ಈ ಭೂಮಿಗಿಂದ ಸಸಿಗೆ ನೀರುಣಿಸಿದಂತಹ ಎಲ್ಲ ಅತಿಥಿ ಮಹೋದಯರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮಿಂಚಿನ ಸಂಚಲನವನ್ನು ನೀಡಲು ಆಗಮಿಸಿದಂತಹ ಅತಿಥಿಗಳಾದಂತಹ ಭೀಮಪ್ಪ ಗಾಜಿ, ಹನುಮಂತ್ ಬಂಡಿವಡ್ಡರ್, RB ಹೊನ್ನಿಕೋಳ್, ಪ್ರಕಾಶ್ ಬಡಿಗೇರ್, ಫಕೀರಪ್ಪ ಹಳ್ಳೂರ್ ಇವರು ಈ ಕಾರ್ಯಕ್ರಮಕ್ಕೆ ವಿದ್ಯುತ್ ಸಂಚಲನವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಲೋ, ಈಗ ತಾನೇ ಬಂದಂತ ನಮ್ಮ ಹನುಮಂತನ ತ್ಯಾಪಿ ಅವರಿಗೆ ಅನಾಜೆ ಬಾರ ಮರೆ ಬಾ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿದಂತಹ ಹನುಮಂತನ ತ್ಯಾಪಿ ಇವರಿಗೆ ಸಿದ್ದರಾಮೇಶ್ವರ ಯರಗಟ್ಟಿ ಮಾಲಾರ್ಪಣೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರಬೇಕು.
ಧನ್ಯವಾದಗಳು. ಅದೇ ರೀತಿಯಾಗಿ ಮುಂದಿನ ಕಾರ್ಯಕ್ರಮ ಬಲೂನ್ ಸ್ಫೋಟಕರು. ಈ ಪಾರಿವಾಳ ಹಾರಿಸುವವರು ಈ ಕಾರ್ಯಕ್ರಮಕ್ಕೆ ಪಾರಿವಾಳ ಹಾರಿಸುವವರಾಗಿ ಆಗಮಿಸಿರ್ತಕ್ಕಂಥ ಹನುಮಂತನ ತ್ಯಾಪಿ, BL ಮೇಟಿ, ಈಶ್ವರ್ ಹಗೇದ್, ಮಾರುತಿ ಕುರಿ, ಶಿವಾನಂದ್ ಉಪ್ಪಿನ್ ಈ ಅತಿಥಿ ಮಹೋದಯರು ಪಾರಿವಾಳನ ಹಾರಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು. कबूतर जा 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 कबूतर जा 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 कबूतर जा 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 कबूतर जा 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 बेटी की बेटी ओ बेटी की बेटी कबूतर जा 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 कबूतर जा 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 कबूतर ಪಾರಿವಾಳ ಹಾರಿಸಿದಂತಹ ಅತಿಥಿ ಮಹೋದಯರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟಕರಿಗೆ ಆಗಮಿಸಿದಂಥ ಮಾರುತನ ತುಪ್ಪದವರು ಸಂಕ್ಷಿಪ್ತವಾಗಿ ಒಂದು ಕಾರ್ಯಕ್ರಮದ ಬಗ್ಗೆ ಎರಡು ಮಾತನಾಡಬೇಕು ಸರ್. ಮಾರುತೇಶ್ವರ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಕಂಗೆಟ್ಟ ಹುಲಿ ಎಂಬ ಸುಂದರ ಸಾಮಾಜಿಕ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ರೇಣುಕಾ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಕೊಡಮಟ್ಟು, ಇನ್ನೋರ್ವ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಚನ್ನಪ್ಪಜ್ಜನವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಸಮಾರಂಭದ ಉದ್ಘಾಟಕರು ಆತ್ಮೀಯರಾಗಿರುವಂಥ ಪ್ರಶಾಂತ್ ಯಾದವ್ ಅವರೇ, ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿರುವಂಥ ಸಹೋದರಿ ಅಲವ ಗೋಡಿ ಅವರೇ, ವೇದಿಕೆ ಮೇಲಿರುವಂಥ ಶಂಕರಗೌಡ ಪಾಟೀಲ್ ಅವರೇ, ವಿಠಲ್ ಕೊಪ್ಪದವರೇ, ಕೃಷ್ಣ ಬುದ್ಗೋಪ್ ಅವರೇ, ವಿಠಲ್ ಬುಕುಟ್ಗಿ ಅವರೇ, ಮಾರುತಿ ಹೆಗೇದವ್ರೆ, ಹಿರಣ್ಣ ಮಿಟಿ ಅವರೇ, ಹಿರಿಯರಾಗಿರುವಂಥ ನಿಂಗಪ್ಪಜ್ಜ ಮೈಲಾರಿ ಅವರೇ, ಯರಗಟ್ಟಿ ಅವರೇ, ಮುತ್ತಪ್ಪನ ತ್ಯಾಪಿ ಅವರೇ, ಹನುಮಂತ ಉಳ್ಳಾಗಡ್ಡಿ ಅವರೇ, BK ಬಸವಣ್ಣವರೇ, ಮಾರುತಿ ಹವಾಲ್ದಾರ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಅವರಿವರಂಥ ಎಲ್ಲ ಹಿರಿಯರೇ, ಈ ನಾಟಕದ ಆಯೋಜಕರೇ, ಸಂಗೀತ ಬಳಗದವರೇ, ನೆದರುವಂಥ ಎಲ್ಲ ತಾಯಂದ್ರಿ, ಅಣ್ಣ ತಮ್ಮಂದ್ರಿ, ತಮಗೆಲ್ಲ ಶರಣಾರ್ಥಿ ಹೇಳ್ತಾ, ಈಗಾಗಲೇ ಸಮಯ ಭಾಳ ಆಗಿರೋದ್ರಿಂದ ನಾಟಕ ದ್ವಾಡದೈತಿ, ಅದಕ್ಕೆ ಹೆಚ್ಚಿಗೆ ಯಾರು ಮಾತಾಡಲ್ದ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ನಮ್ಮ ಜಾತ್ರೆ ನಿಮಿತ್ತ ನಾಟಕ ಹಮ್ಮಿಕೊಂತ ಬಂದರು. ಈ ನಾಟಕ ಏನೈತೆ ಅಂದ್ರೆ ನಾಟಕ ಒಳಗೆ ಎರಡು ಥರ ಬರ್ತಾವೆ. ಅಂದ್ರೆ ಈ ಕಂಪ್ನಿ ನಾಟಕ ಮಾಡೋರು ಮತ್ತು ಈ ಹವ್ಯಾಸಿ ಕಲಾವಿದರು. ರಂಗಭೂಮಿ ಕಲಾವಿದರು ಅಂದ್ರೆ ಏನಿರ್ತೈತೆ ಅಂದ್ರೆ ದಿನ ಪ್ರಾಕ್ಟೀಸ್ ಇರ್ತೈತೆ ಅವ್ರಿಗೆ. ಅವ್ರ ಉದ್ಯೋಗ ಆ ನಾಟಕ ಮಾಡೋದು ಅವ್ರದ್ದು ಉದ್ಯೋಗ ಇರ್ತೈತಿ. ಅವ್ರು ಪರ್ಫೆಕ್ಟ್ ನಾಟಕ ಮಾಡ್ತಿರ್ತಾರೆ. ಏನು ಈ ಊರಾಗ ಮಾಡೋರು ಅಂದ್ರೆ ಹವ್ಯಾಸಿ ಕಲಾವಿದ್ರು ಹೆಂಗಿರ್ತೈತೆ ಅಂದ್ರೆ ಇದ್ರಾಗ ಭಾಳ ಮಂದಿ ಸಾಲಿ ಕಲ್ತವ್ರು ಇರ್ತಾರೋ ಅಥವಾ ಕಲಿಲ್ದವರು ಇರ್ತಾರೆ. ಇವ್ರು ನಾಟಕ ಹೆಂಗೆ ಮಾಡ್ತಿರ್ತಾರೆ ಅಂದ್ರೆ ಒಬ್ಬ ಹೇಳಿದ್ದನ್ನ ಕೇಳಿ ನೆನ್ಪಿಟ್ಕೊಂಡು ನಾಟಕ ಮಾಡ್ತಿರ್ತಾರೆ. ಅದಕ್ಕೆ ನಾಟಕ ಮಾಡೋ ಮುಂದೆ ಹೆಚ್ಚು ಕಮ್ಮಿ ಆಕಿರ್ತಾವೆ, ತಪ್ಪಿರ್ತಾವೆ, ಅವನ್ನೆಲ್ಲ ತಾವು ಸಹಕರಿಸ್ಬೇಕು. ಅವ್ರಿಗೇನು ಅವ್ರ ನಾಟಕ ಮಾಡೋ ಮುಂದೆ ಅವ್ರಿಗೆ ತಾವೆಲ್ಲ ಹೆಚ್ಚು ತಪ್ಪಿದಾಗ ಅಥವಾ ಕರೆಕ್ಟ್ ಮಾಡಿದಾಗ ಪ್ರೋತ್ಸಾಹ ಕೊಟ್ಟು, ಯಾಕಂದ್ರೆ ಅವ್ರಿಗೆ ಸಾಲಿ ಕಲಿದವರು ಇರ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಲೆ ಮತ್ತು ಈ ಸಂಸ್ಕೃತಿಯನ್ನು ಮೊದಲಿಂದ ನಮ್ಮ ಹಿರಿಯರು ಉಳಿಸ್ಕೊಂತ ಬಂದರು. ನಾವು ಕೂಡ ಈ ನಮ್ಮ ಸಂಸ್ಕೃತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸ ಮಾಡಬೇಕು. ಅದ್ರ ಜೊತೆ ಇವತ್ತು ದೇವ್ರ ಜಾತ್ರೆ ಇರ್ಬೋದು, ನಾಳೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಐತಿ. ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಕೂಡ ತಾವೆಲ್ಲರೂ ಬರಬೇಕು. ಮತ್ತು ಅದ್ರ ಜೊತೆ ನಾಟಕ ಮತ್ತು ನಾಳೆಗೆ
ಕಾರ್ಯಕ್ರಮ ಅವೆಲ್ಲ ಕೂಡ ತಾವು ಬಂದು ಸಹಕಾರ ಕೊಡಬೇಕು. ನಾಟಕದಾಗ ಮಾಡಿರುವಂಥ ಎಲ್ಲ ಕಲಾವಿದರಿಗೆ ಒಳ್ಳೇದಾಗಲಿ. ಯಾರು ದಂಧೆ ಅದು ಮಾಡಲ್ದ ನಾಟಕ ಮಾಡೋರಿಗೆ ಸಹಕಾರ ಕೊಡಬೇಕು ಅನ್ನೋ ಮಾತನ್ನು ಹೇಳಿ ಮಾತಾಡೋಕೆ ಅವಕಾಶ ಮಾಡ್ಕೊಂಡಿದ್ದು ಒಂದಿಸಿ ನಾನು ಮಾತಾಡ್ತೀನಿ. ಜೈ ಜೈ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಯನ್ನಾಡಿದ ಮಾರುತಣ್ಣ ತುಪ್ಪದವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತಹ ಪ್ರಶಾಂತಣ್ಣ ಯಾದವಾಡ್ ಅವರು ಈ ಕಾರ್ಯಕ್ರಮದ ಕುರಿತು ಉದ್ದೇಶಿಸಿ ಒಂದೆರಡು ನುಡಿಗಳನ್ನು ಆಡಬೇಕಂತ. ಜೈ ಶ್ರೀರಾಮ್. ಜೋರ್ಸ್ ಹೇಳ್ರಿ ಪಾಠ. ಹನುಮಸಾಗರ ಶ್ರೀ ಮಾರುತೇಶ್ವರ ಜಾತ್ರೆ ಹಾಗೂ ಲಕ್ಷ ದೀಪೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ನಾಟಕದ ಕಾರ್ಯಕ್ರಮದಲ್ಲಿ ನನ್ನನ್ನು ಉದ್ಘಾಟಕರಾಗಿ ಆಹ್ವಾನ ಮಾಡಿದ್ದಕ್ಕಾಗಿ ಹನುಮಸಾಗರದ ಎಲ್ಲ ನನ್ನ ಗುರು ಹಿರಿಯರಿಗೆ ಹಾಗೂ ನನ್ನ ಯುವ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹನುಮಸಾಗರ್, ಚುಂಚನೂರು, ಪದಮಂಡಿ, ಉಜ್ಜನಕೊಪ್ಪ ಗ್ರಾಮದ ಎಲ್ಲ ನನ್ನ ಗುರು ಹಿರಿಯರು ಅವರಲ್ಲಿ ಸವಿನಯನ್ನು ನಮಿಸುತ್ತಾ ಹಾಗೂ ಈ ಹನುಮಸಾಗರದ ಎಲ್ಲ ನನ್ನ ಯುವ ಮಿತ್ರರು ವಂದಿಸುತ್ತಾ ನನ್ನ ಚಿಕ್ಕ ಭಾಷಣವನ್ನು ಆರಂಭಿಸ್ತೇನೆ. ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮಕ್ಕೆ ಇನ್ನೊಂದೇನಪ್ಪ ಅಂತಂದ್ರೆ ಚಳಿ ಜಾಸ್ತಿ ಐತಿ. ನನಗೇನು ಭಾಳ ಮಾತಾಡಬೇಕನ್ನೋ ಉದ್ದೇಶನೂ ಇಲ್ಲ. ಅದರ ಚಿಕ್ಕದಾಗಿ ಒಂದು ಎರಡು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಯಾಕಂದ್ರೆ ಇವತ್ತು ಬರೀ ನಾಟಕ ಅಷ್ಟೇ ಐತಿ. ಇವತ್ತು ನಾಳೆಗೆ ಇನ್ನೊಂದು ದೊಡ್ಡ ಕಾರ್ಯಕ್ರಮ ಐತಿ. ಏನಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲಾ ಪವರ್ ಸೆಂಟ್ರ್ ನಿಮ್ಮ ಹನುಮಸಾಗರಕ್ಕೆ ಬರಾಕತ್ತೈತಿ. ಬೆಳಗಾವಿ ಜಿಲ್ಲಾ ಪವರ್ ಸೆಂಟ್ರ್ ಏನಪ್ಪ ಅಂತಂದ್ರೆ ಹೂ ಈಸ್ ಯುವರ್ ಡ್ಯಾಡಿ ಅಂತಂದ್ರೆ ಆ ಡ್ಯಾಡಿ ಬರಾಕತ್ತಾರ ನಾಳೆಗೆ. ಅದಕ್ಕೆ ಆ ಪವರ್ ಸೆಂಟ್ರ್ ನೀವು ಹನುಮಸಾಗರದ ಅಷ್ಟು ಗುರು ಹಿರಿಯರು ನೀವು ಕರೆಸ್ಕೊಳಕತ್ರಿ. ಈ ಕಾರ್ಯಕ್ರಮ ಯಾವ ಥರ ಯಶಸ್ವಿ ಮಾಡ್ತೀರಿ ಅಂತಂದ್ರೆ ಆ ಕಾರ್ಯಕ್ರಮ ಹೆಂಗೆ ಯಾವ ಥರ ಯಶಸ್ವಿ ಮಾಡ್ಬೇಕಂತಂದ್ರೆ ಇಡೀ ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕಿನ ಹನುಮಸಾಗರ ಎಲ್ಲರೂ ನಿಂತು ನೋಡ್ಬೇಕು. ಹೆಂಗಪ್ಪ ಅಂತಂದ್ರೆ ಹನುಮಸಾಗರದಾಗ ಇಂಥ ಕಾರ್ಯಕ್ರಮ ಮಾಡಿದಾರಪ್ಪ ಅಂತೇಳಿ ಆ ಥರ ನೋಡುವಂಗೆ ನಮ್ಮ ಹನುಮಸಾಗರ, ನಮ್ಮ ಚುಂಚನೂರು ಭಾಗ, ಕಡಕೋಳ ಭಾಗ, ಜಡಪಿ ಅವ್ರು ಒಟ್ಟು ಮಾಡಿ ನಾವು ಮಾಡಿ ತೋರಿಸ್ಬೇಕಂತೇಳಿ ನಾನು ನಿಮ್ಮಲ್ಲೇ ಸವಿನೆಯಿಂದ ಪ್ರಾರ್ಥನೆಯನ್ನು ಮಾಡ್ತೀನಿ ಇವತ್ತು. ಅದಕ್ಕೆ ನಾ ಇವತ್ತೇನು ಭಾಳ ಹೆಚ್ಚಿಗೆ ಮಾತಾಡೋದೇನಿಲ್ಲ. ಯಾಕಂತಂದ್ರೆ ನನಗೆ ಒಂದು 5 ದಿವಸದಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಾಗ ನನಗೆ ವಿಷಯ ಗೊತ್ತಿದ್ರಿಕಿಲ್ಲ. ನನಗೆ ಹೆಸರು ನಮ್ಮ ಎಲ್ಲರೂ ನನಗೆ ಹೆಸರು ಹಾಕ್ಯಾರ ಅನ್ನೋದು ನನಗೆ ವಿಷಯನೂ ಗೊತ್ತಿದ್ರಿಕಿಲ್ಲ. ಆಮೇಲೆ ನಮ್ಮ ಬೀಗರು ಫೋನ್ ಹಚ್ಚಿದ್ರು, ಎಲ್ಲರೂ ಇದು ಮಾಡಿದ್ರು. ನಮ್ಮ ಹಿತೈಷಿಗಳು ಫೋನ್ ಹಚ್ಚ ನಾನು ಬೇರೆ ಎಲ್ಲೋ ಒಂದು ಪ್ರವಾಸಕ್ಕೆ ಹೋಗುವಂಥ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕಂತೇಳಿ ನಾನು ಮೆಂಟಲಿ ಪ್ರಿಪೇರ್ ಆದಂಥ ಸಂದರ್ಭದೊಳಗೆ ಇಲ್ಲ ಈ ಕಾರ್ಯಕ್ರಮ ಬರಬೇಕು, ಅದು ನಾವು ಬೇರೆ ಕಡೆ ಹೋಗೋದು ಕ್ಯಾನ್ಸಲ್ ಆಯ್ತು. ಹಿಂಗಾಗಿ ನಾವು ಈ ಕಾರ್ಯಕ್ರಮ ಅಟೆಂಡ್ ಆಯ್ತು. ಏನೋ ಆಗಲಿ, ನಾಳೆ ಒಂದು ಕಾರ್ಯಕ್ರಮ ಐತಿ. ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣಂತ. ಇವತ್ತಿನ ಕಾರ್ಯಕ್ರಮ ನಾಟಕ ಯಶಸ್ವಿ ಮಾಡೋಣಂತ. ರಾತ್ರಿ ತಂಡಿ ಭಾಳ ಐತಿ. ತಂಡಿ ಇದ್ರೆ ದೊಡ್ಡ ನಾಟಕ ಐತಂತೆ. ಈ ದೊಡ್ಡ ನಾಟಕ ಐತಿ. ಅದು ಹಿಂಗಾಗಿ ಜಲ್ದಿ ಕಾರ್ಯಕ್ರಮ ಮುಗಿಸೋಣ ಅಂತಲೇ ಜಲ್ದಿ ಕಾರ್ಯಕ್ರಮ ಮಾಡಿ ಮುಗಿಸಿ ನಾಟಕ ನೋಡ್ರಿ. ಈ ನಾಟಕ ಯಶಸ್ವಿ ಮಾಡಿಕೊಡ್ರಿ. ಮತ್ತು ಇದಕ್ಕಿಂತ ಹೆಚ್ಚಿನ ನಾಟಕ ಏನಪ್ಪ ಅಂತಂದ್ರೆ ನಾಳೆಗೆ ಏನಪ್ಪ ಅಂತಂದ್ರೆ ಪವರ್ ಸೆಂಟ್ರ್ ಐತಿ. ಆ ಕಾರ್ಯಕ್ರಮ ಯಶಸ್ವಿ ಮಾಡೋಣಂತ. ಬರುವಂಥ ದಿನಮಾನಗಳು ಏನಪ್ಪ ಅಂತಂದ್ರೆ ಇದೇ ಥರ ಹೆಚ್ಚಿನ ರೀತಿಯೊಳಗೆ ಕಾರ್ಯಕ್ರಮ ಆಗಲಿ ಅಂತೇಳಿ ಯಶಸ್ವಿ ಆಗಲಿ ಅಂತೇಳಿ ನಾ ಕೇಳ್ಕೊಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಗುರು ಹಿರಿಯರಿಗೆ ವಂದಿಸುತ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಪ್ರಶಾಂತಣ್ಣ ಯಾದವಾಡ್ ಅವರಿಗೆ ಧನ್ಯವಾದಗಳು.
ಈಗ ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಷಡಸ್ಥಲ ಬ್ರಹ್ಮ ಶ್ರೀ ರೇಣುಕಾ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಆಶೀರ್ವಚನ. ನಾಳೆ ದಿನ ನಡೀತಕ್ಕಂಥ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆಯ ಯುವ ನಾಯಕರು, ಯುವಕರ ಕಣ್ಮಣಿಯಾದಂಥ ರಮೇಶನ ಕತ್ತಿ ಹಾಗೂ ಲಕ್ಷ್ಮಣ ಸೌದಿ, ಅಶೋಕಣ್ಣ ಪಟ್ಟಣ್ ಹಾಗೂ ಮಾದೇವಪ್ಪನ ಯಾದವಾಡ್, ಮಲ್ಲಣ್ಣ ಯಾದವಾಡ್, ಬರ್ಮಣ್ಣ ಉಪ್ಪಾರ್ ಮತ್ತು ಈ ಎಲ್ಲ ಅತಿಥಿ ಮಹನೀಯರು ಈ ಒಂದು ಕಾರ್ಯಕ್ರಮಕ್ಕೆ ನಾಳೆ ದಿನ ಬರ್ತಾ ಇದ್ದಾರೆ. ಎಲ್ಲರೂ ಇದೇ ಥರದಾಗಿ ಜನಸಂಖ್ಯೆ ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳ್ಕೊತಾ ಇದ್ದೇವೆ. ಈಗ ಸಾನ್ನಿಧ್ಯ ಶ್ರೀಗಳಿಂದ ಆಶೀರ್ವಚನ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಪ್ರಾತಸ್ಮರಣೀಯರಾದ ಗುರುದೇವನನ್ನು ಸ್ಮರಣೆ ಮಾಡಿಕೊಂಡು ಹನುಮಸಾಗರ ಗ್ರಾಮದ ಭೀಮಾಂಜನೇಯ ಸ್ವಾಮಿಗೆ ಅನಂತ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ, ಹನುಮಸಾಗರ್ ಮತ್ತು ಚುಂಚನೂರು ಎರಡು ಗ್ರಾಮಗಳ ಅಧಿದೇವತೆ ಭೀಮಾಂಜನೇಯ ಸ್ವಾಮಿಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಇವತ್ತು ಮುಂಜಾನೆ ರಥೋತ್ಸವ, ಸಾಯಂಕಾಲ ಸಂದರ್ಭದಲ್ಲಿ ಕಂಗೆಟ್ಟ ಹುಲಿ ಅನ್ನುವಂಥ ನಾಟಕ ಉದ್ಘಾಟನಾ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಗ್ರಾಮದ ಮೂಲ ರೇವಣ ಸಿದ್ಧರು, ನಂತರದಲ್ಲಿ ವಿಠಪ್ಪಜ್ಜನೆಂದೇ ಖ್ಯಾತಿಯನ್ನು ಗಳಿಸಿಕೊಂಡು ಬಂದಿರತಕ್ಕಂಥ ದೇವಸ್ಥಾನದ ಧರ್ಮದರ್ಶಿಗಳಾದ ಚನ್ನಪ್ಪಜ್ಜನವರೇ, ಯಾವತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷಿಣಿಯಾಗಿರ್ತಕ್ಕಂಥ ಸಹೋದರಿ ಯಲ್ಲವ್ವ ಗೋಡಿಯವರೇ, ನಮ್ಮ ರಾಮದುರ್ಗ ತಾಲೂಕಿನ ಮಾದೇವಪ್ಪಣ್ಣ ಯಾದವಾಡ್ ಅವರ ಮಾಜಿ ಶಾಸಕರು, ಧನಲಕ್ಷ್ಮಿ ಕಾರ್ಖಾನೆ ಅಧ್ಯಕ್ಷರಾಗಿರ್ತಕ್ಕಂಥ ಅವರ ಸುಪುತ್ರರಾದ ಪ್ರಶಾಂತ್ ಯಾದವಾಡ್ ಅವರೇ, ಮಾರುತಿ ಗಾಂಧ್ಯಪ್ಪ ತುಪ್ಪದವರೇ, ಹಾಗೇನೆ ಶಂಕರಗೌಡ ಪಾಟೀಲ್ ಅವರೇ, ಯಾವತ್ತು ಈರಣ್ಣ ಮೇಟಿಯವರೇ, ವಿಠಲ್ ಕೊಪ್ಪದವರೇ, ಅವರಿವರೇನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಮಸ್ತ ಗಣ್ಯರೇ, ಮಾನ್ಯರೇ, ಸಂಗೀತ ಕಲಾ ಬಳಗವೇ, ಯಾವತ್ತು ಪ್ರೇಕ್ಷಕರಾಗಿ ಆಗಮಿಸಿರ್ತಕ್ಕಂಥ ಸಮಸ್ತ ಸದ್ಭಕ್ತ ವೃಂದವೇ, ಬಹುಶಃ ಹನುಮಸಾಗರದೊಳಗೆ ಬೀಗರು ಬಿಜ್ಜರು ಎಲ್ಲರೂ ಒಂದು ವಾರ ಕ್ಯಾಂಪ್ ಹಾಕಿ ಮನೆಯಾಗಿನೂ ಒಂದು 50,000 ರೂಪಾಯಿ ಆಗಿ ಮಾಡಿ ಹೋಗುವಂತ ದಿವಸ ಅಂದ್ರೆ ನಮ್ಮ ರಾಮಾಂಜನೇಯ ಸ್ವಾಮಿ ದೇವಸ್ಥಾನದ ಜಾತ್ರೆ, ಹೌದಿಲ್ಲ? ಹೆಣ್ಮಕ್ಳು ಚಪ್ಪಾಳೆ ತಟ್ಬೇಕು ನೀವು. ಇದಕ್ಕೆ ಹೆಣ್ಮಕ್ಳು ಹಂಗ ಹೋಗಂಗಿಲ್ಲ. ಅವ್ರ ಅಪ್ಪನ ಮನೆಗೆ ಬಂದಿರ್ತಾರೆ ಜಾತ್ರೆಗೆ, ಜಾತ್ರೆ ಮಾಡಕ್ ನನಗೆ 5,000 ಕೊಡು 4,000 ಕೊಡು ಅಂತೇಳಿ, ಹೌದಿಲ್ಲ? ಯಾರು ನೀವು ಇಸ್ಕೊಂಡಿಲ್ಲ ಈಗಾರೇನು ತಪ್ಪಾಗಿಲ್ಲ, ನಾಳೆ ಬೆಳಿಗ್ಗೆ ಹೋಗಿ ಇಸ್ಕೋರಿ. ನೀವು ಕೊಡವರು 50-100 ಕೊಟ್ರೆ ಏನು ಉಪಯೋಗಿಲ್ಲ. ಈಗ 5,000 ಮುಂದೆ ಕೊಡೋದು ಹೆಣ್ಣು ಮಕ್ಕಳಿಗೆ. ಅದ್ರಾಗೇನು ವಿಶೇಷವಾಗಿ ನೋಡ್ರಿ, ಇವತ್ತು ನಾಳೆ ನಾಡಿದ್ದು, ಇವತ್ತು ನಾಳೆ ನಾಳೆ 2 ದಿನ ವಿಶೇಷ ಕಾರ್ಯಕ್ರಮ. ಯಾವುದು ಸದ್ದು ಗದ್ದಲವಿಲ್ಲದೆ, ಜಗಳ ಜೂಟಿಗಳಿಲ್ಲದೆ, ಮೇಲು ಕೀಳು ಅನ್ನುವಂಥ ಭೇದ ಭಾವವಿಲ್ಲದೆ, ಬಡವ ಬಲ್ಲಿದ ಅನ್ಲಾರ್ದನೆ ನಾವೆಲ್ಲರೂ ಒಂದು ಪಕ್ಷ ಪಂಗಡಗಳು ಅವು ಆಚೆ ಊರ್ ಹೊರಗಡೆ ಜಾತ್ರೆ ಅಂತ ಬಂದಾಗ ಹನುಮಸಾಗರ ಮತ್ತು ಚುಂಚನೂರು ಗ್ರಾಮದ
ಎಲ್ಲ ಸದ್ಭಕ್ತರು ನಾವು ಒಂದು ಅಂತ ತಿಳ್ಕೊಂಡು ಜಾತ್ರೆಯನ್ನು ಮಾಡ್ತಕ್ಕಂಥ ಊರಿದ್ರೆ ಅದು ಹನುಮಸಾಗರ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ನಿಮ್ಮೆಲ್ಲರ ಮನಸ್ಸು ಎಲ್ಲೈತೆ ಅಂತ ಕೇಳಿದ್ರೆ ನನಗೆ ಗೊತ್ತೈತಿ. ನಿಮ್ಮ ಊರನ ಹುಡುಗರ ನಾಟಕ ಕಲ್ತಾವು. ಅವ ಮಾತು ಬರಲಿಲ್ಲ ಅಂತಂದ್ರೆ ಅಲ್ಲಿ ಮುಂಜಾನೆ ಹೋದ ಕೂಡಲೇ ಏನಾರ ಅನ್ನಿ ಹಿಂದಿರ ಮತ್ ನೀವು ಇದ ತಾಲೂಕಿನಾಗನ 2 ತಿಂಗಳ ಹಿಂದ ಆ ಊರಾಗಿನ ಹುಡುಗ ನಾಟಕ ಕಲ್ತಿದ್ದ. ಯಾವ್ರ ಅಂತ ಹೇಳುದಿಲ್ಲ, ಅದನ್ನ ಉದ್ಘಾಟನೆ ಮಾಡಿ ಬಂದಿದ್ನ್ಯ. ಏನ ಕೂಡಿದ ಮಂದ್ಯಾಗ ನಾಟಕ ಮಾಡಿದ್ದಿ, ಒಂದೀಟ್ ಮಾತು ಬರ್ಲಿಲ್ಲಲ್ಲ ನಿನಗಂತೇಳಿ ಮುಂಜಾನೆ ಹೇಂತಿ ಅಲ್ಲಿ ಮನೆಗೆ ಹೋಗ್ಲೇ ಹಂಗಸಿಳಂತ. ಆ ಹಂಗಸಿದ್ ನೆವ ಮಾಡ್ಕೊಂಡ ಹೋಗಿ ಕರೆಂಟ್ ಹಿಡಿಸತ್ತವ. ಇದ ತಾಲೂಕಿನಾಗ ಯಾವ್ರ ಅಂತ ಹೇಳುದಿಲ್ಲ, ಫೋನ್ ಹಚ್ಚೇ ಬಿಡ್ತೀನಿ ಅಲ್ಲಿ. ಅದಕ್ಕೆ ನಿಮ್ಮೂರು ಹುಡುಗರು ನಾಟಕ ಕಲ್ತಾವ. ಅವ ತೊದಲಿಸ್ಲಿ ಏನೇ ಮಾಡ್ಲಿ, ನಮ್ಮ ಮಕ್ಕಳು ಹೌದಾ, ನಮ್ಮ ಹೊಟ್ಟೆಲೆ ಹುಟ್ಟಿರ್ತಕ್ಕಂಥ ಒಂದು ಮಗ. ನೀ ಬಹಳ ದೊಡ್ಡ ಹಾಕಿದ್ದೆ ಅಂದ್ರೆ ನಿನ್ನ ತಮ್ಮ, ನಿನಕ್ಕಿಂತ ಅವ ದೊಡ್ಡವಂದ್ರೆ ನಿಮ್ಮ ಅಣ್ಣ, ನಿಮ್ಮ ಅಪ್ಪ. 2 ಮಾತು ವೇದಿಕೆ ಮೇಲೆ ನಿಂತು ಹೇಳಾಕತ್ತಾನ ಅಂತ ತಿಳ್ಕೊಂಡು ನಾಟಕ ನೋಡ್ಬೇಕು. ನೀ ಹಂಗೆ ತಿಳ್ಕೊಂಡು ನಾಟಕ ನೋಡ್ಬೇಕು, ಅದು ಸಕ್ಸಸ್ ಆಗ್ತದ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಅರ್ಥಾತ್ ಎಂಥದಿದ್ ನಾಟಕ ಕಂಗೆಟ್ಟ ಹುಲಿ ಏನ್ ಅಣ್ಣತಮ್ಮರಿಂದ್ರೊಳಗ ಹೆಂಗ ನ್ಯಾಯ ಬರ್ತೈತಿ, ಏನ ನಿಭಾಯಿ ಬರ್ತೈತಿ. ಒಳ್ಳೆಯದನ್ನ ಸ್ವೀಕಾರ ಮಾಡ್ರಿ. ಇತ್ತಿತ್ಲಾಗ ಏನಾಗಕತ್ತೈತಪ್ಪ ಅಂದ್ರೆ ಈ ಸಮಾಜ, ಈ ಜಾತ್ರೆಗಳು ಅಂತಂದ್ರ ಕುಡಿಯಾಕ ಆಗ್ಬಿಟ್ಟಾವ್. ಈ ಜಾತ್ರೆ ಅಂದ್ರ ಹನುಮಸಾಗರ್ ಜಾತ್ರೆ ಬಂದೈತಿ, ಸ್ಟಾರ್ಟ್ ಆಗೈತ್ಲ ಬೆಳಗಿನಿಂದ. ನಮ್ಮ ತೋಟದಾಗ ನೀರು ಹಸು ಆಳ್ ಮನುಷ್ಯ ನಿನ್ನೆ ಸಾಯಂಕಾಲದಿಂದ ನಾಪತ್ತೆ. ಅವ್ ನಮ್ಮ ಮಠಕ್ಕೆ ಬರೋದು ಯಾವಾಗ ಅಂದ್ರೆ ನಾಡ್ದ ಮುಂಜಾನೆ ಬರ್ತಾನೆ. ನಾವು ಮೊನ್ನೆ 2,000 ರೂಪಾಯಿ ಇಸ್ಕೊಂಡ್ ಹೋಗ್ಯ. ನಾವು ನಾಟಕ ಜಾತ್ರೆಗಳು ಅಂತಂದ್ರೆ ಕುಡಿಯೋದಕ್ಕಾಗಬಾರ್ದು, ಜಾತ್ರೆಗಳಂದ್ರು ಮಜಾ ಮಾಡಕ್ಕಾಗಬಾರ್ದು. ಜಾತ್ರೆ ಅಂದ್ರೆ ಆನಂದ ಪಡಕ್ಕಾಗ್ಬೇಕು. ಒಳ್ಳೆಯದನ್ನ ಸ್ವೀಕಾರ ಮಾಡ್ಕೊಂಡು ಹೋಗೋ ಸಲುವಾಗಿ ನಾಟಕಗಳಿರ್ತಾವು. ಈ ನಾಟಕದೊಳಗೆ ಬರ್ತಕ್ಕಂಥ ಒಳ್ಳೆಯ ಅಂಶಗಳನ್ನ ಸ್ವಲ್ಪ ಸ್ವೀಕಾರ ಮಾಡ್ರಿ, ಒಳ್ಳೆಯವರಾಗ್ರಿ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿ ನಮ್ಮ 2 ಮಾತಿಗೆ ವಿರಾಮ ಕೊಡ್ತೀವಿ. ಸಂಗೀತ್ ಮಾಸ್ಟರ್ಗೆ ಕಮಿಟಿ ಅವರು ಸನ್ಮಾನ ಮಾಡ್ತಾರಂತ. ಅವ್ರ ಮೇಲೆ ಬಂದು ಆ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಬೇಗ ಬೇಗ ಹಲೋ ಹಲೋ. ಈ ಯಲ್ಲಪ್ಪನ ಚಿಪ್ಪಲಕಟ್ಟೆಯವರು, ಹನುಮಂತನ ಚಿಪ್ಪಲಕಟ್ಟೆಯವರು ಸರಿಸುಮಾರು ಬಹಳ ವರ್ಷಗಳಿಂದ ನಮ್ಮ ಊರಿನಲ್ಲಿ ಸಾಮಾಜಿಕವಾಗಿ ನಾಟಕ ಆಡ್ತಕ್ಕಂಥ ಎಲ್ಲ ಕಲಾವಿದರಿಗೆ, ಎಲ್ಲ ಯುವಕರಿಗೆ ಒಂದು ನಾಟಕವನ್ನು ಕಲಿಸ್ತಾ ಬಂದಿದ್ರು. ಅವರಿಗೆ ನಮ್ಮ ಕಮಿಟಿ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಒಂದು ಸಂತೋಷದ ಸಂಗತಿಯಾಗಿದೆ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಅತಿಥಿಗಳು ಹಾಗೂ ನಮ್ಮ ಕಮಿಟಿಯವರು ನಡೆಸಿಕೊಡ್ಬೇಕಂತ ಕೇಳ್ಬೋದು. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿವರೆಗೂ ಆಗಮಿಸಿ ಶೋಭೆಯನ್ನು ತಂದು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಎಲ್ಲ ಶ್ರೀಗಳಿಗೂ ಹಾಗೂ ಅತಿಥಿ ಮಹನೀಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಂದನೆ ನೀಡೋಣ. ನಮ್ಮ ಅಂತ್ಯಸ್ಕಾಯಿ ಹೋಗೋಣ.
ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಬಲಗದಿ ಶ್ರೀ ಶರಣ ಬಸವೇಶ್ವರ